ಈ ಕ್ಷಣದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ಒಂದು ದೃಶ್ಯಾವಳಿ ನೋಡೋದಕ್ಕೆ ಸಾಧ್ಯ. ಈ ಕ್ಷಣದ ಲೈವ್ ದೃಶ್ಯಾವಳಿ LK ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ ಬಳಿಕ ಈಗ ಅವರ ನಿವಾಸದಲ್ಲಿ ಅವರು ಕೂತಿರುವಂತ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, LK ಅಡ್ವಾಣಿ ಅವರು ಈಗಲೂ ಕೂಡ ತಮ್ಮ ಡ್ರೆಸ್ನಲ್ಲೂ ಕೂಡ ಕೇಸರಿ ಬಣ್ಣವನ್ನೇ ಹಾಕೊಂಡಿದ್ದಾರೆ. ಕೈ ಮುಗಿದು ಅಲ್ಲಿ ಅವರ ನಿವಾಸದ ಮುಂದೆ ನೆರೆದಿರೋತ ನಮಸ್ಕರಿಸ್ತಿದ್ದಾರೆ. ನೋಡಿ, ಹಿರಿಯ ರಾಜಕಾರಣಿ 14ನೇ ವಯಸ್ಸಿಗೆ RSSಗೆ ಅವರು ಸೇರ್ಪಡೆ ಆಗ್ತಾರೆ. 14ನೇ ವಯಸ್ಸಿಗೆ ರೀತಿಯಲ್ಲಿ ಬಿಜೆಪಿಗೆ ಹೆಚ್ಚು ಖ್ಯಾತಿಯನ್ನು ತಂದು ಕೊಟ್ಟಂತವರಲ್ಲಿ LK ಅಡ್ವಾಣಿ ಅವರು ಕೂಡ ಒಬ್ರು, ಪ್ರಮುಖರಲ್ಲಿ ಅವರೊಬ್ರು. ಹಾಗಾಗಿ ಅವರನ್ನ ಬಿಜೆಪಿಯ ಭೀಷ್ಮ ಅಂತ ಕರೀತಾರೆ. ಇವತ್ತು ಬಿಜೆಪಿಯ ಭೀಷ್ಮನಿಗೆ ಭಾರತ ರತ್ನ ಘೋಷಣೆ ಆಗಿದೆ. ಈ ಕ್ಷಣದ ದೃಶ್ಯಾವಳಿ, ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾವಾಗ ಭಾರತ ರತ್ನ ಘೋಷಣೆ ಆಯಿತು, ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರವರಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಕೆಲ ಕಾಲ. ಈ ಕ್ಷಣದ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ. LK ಅಡ್ವಾಣಿ ಅವರು ನೋಡಿ, ಬಿಜೆಪಿಯ ರತ್ನನಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ. ಅವರ ಹೋರಾಟಗಳು ನೆನಪಿಸ್ಕೋಬೇಕು. ಆ ಹೋರಾಟವನ್ನ ಕಣ್ಣಾರೆ ಕಂಡಿದ್ರಲ್ಲ ಅವರು. ಆ ರಥಯಾತ್ರೆ ಸಂದರ್ಭದಲ್ಲಿ ಮಾಡಿದಂತ ಒಂದು ಹೋರಾಟ